ಲಾಸ್ಟ್ ಟೈಮು ಒಂದು ಮಿಷಿನ್ದು ವೀಡಿಯೋ ಹಾಕಿದೆ ಊರಿಗೆ ತೊಗೊಂಡೋಗ್ತಾಯಿದ್ದೀನಿ ಅಂತ. ಅದರಲ್ಲಿ ಕೆಲವರು ಮೆಸೇಜ್ ಮಾಡಿದ್ರು, ಸರ್ ನೀವು ಎಷ್ಟು ಕಮ್ಮಿ ರೇಟ್ಗೆ ತೊಗೊಳ್ತೀವಿ ಮಿಷಿನ್ ಅಂತ. ನೋಡಿ, ನಾವು ಕಮ್ಮಿ ರೇಟಿಗೆ ಅಂದರೆ ಮ್ಯಾಕ್ಸಿಮಮ್ ತೊಗೊಳ್ಳೋದೆ 4,000 ಹೈಯೆಸ್ಟ್, ಅದ್ರ ಮೇಲೆ ಹೋಗಲ್ಲ ನಾವು. ಅದೇ 4,000 ಮಿಷಿನ್ ಕಂಡೀಷನ್ ಹೆಂಗಿರ್ತದೆ ನಾನು ನಿಮಗೆ ತೋರಿಸ್ಬಿಡ್ತೀನಿ, ನೋಡ್ಬೋದು. ನೋಡಿ, ಈ ಥರ ಕಂಡೀಷನ್ ಇರ್ತವೆ. ನಾನ್ ಕಂಡೀಷನ್ ಅಂದರೆ ಸ್ಟಿಚಿಂಗ್ ಕಂಡೀಷನ್ ಅಂತೂ ಇರಲ್ಲ, ನಾನ್ ಕಂಡೀಷನು. ಕೆಳಗಡೆ ಮೋಟ್ರುಗಳಾಗಿರ್ಬೋದು ಯಾವ ರನ್ ಆಗೋಲ್ಲ. ಇದನ್ನು ನಾವು ಮಿಷಿನ್ನ 4,000 ತೊಗೊಳ್ತೀವ. ನೋಡ್ಬೋದು, ಇದು ಯು ಬಿ ಟಿ ಮಿಷಿನು. ತೋರಿಸ್ತೀನಿ. ಈ ಕಲೆಕ್ಷನ್ ಎಲ್ಲ ಡಿಸ್ಕನೆಕ್ಟ್ ಮಾಡ್ತೀವಿ. ನಮ್ಗೆ ಬೇಕಾಗಿರೋದು ಆರ್ಡಿನರಿ ಮಿಷಿನ್, ಓನ್ಲಿ ಸ್ಟಿಚಿಂಗ್, ಟ್ರಿಮ್ಮಿಂಗ್ ಇಲ್ಲ, ರಫಿಂಗ್ ಇಲ್ಲ, ಓನ್ಲಿ ಸ್ಟಿಚಿಂಗ್ ಮಾತ್ರ. ಓಕೆ, ಇದೆಲ್ಲ ಡಿಸ್ಕನೆಕ್ಟ್ ಮಾಡ್ತೀವಿ. ಡಿಸ್ಕನೆಕ್ಟ್ ಎಲ್ಲ ರಿಮೂವ್ ಮಾಡಿ ಇಟ್ಬಿಟ್ಟು ತಿರ್ಗಾ ಸರ್ವೆ ಮೋಟ್ರು, ನಿಮ್ಗೆ ಗೊತ್ತು, ಸರ್ವೆ ಪವರ್ ಮೋಟ್ರು ನಿಮ್ಗೆ ಗೊತ್ತಿರ್ಬೇಕು ಆಲ್ಮೋಸ್ಟ್ ಎಲ್ಲರಿಗೂ. ಅದನ್ನು ನಾವು ಪಿಟ್ ಮಾಡ್ತೀವಿ. ಅದಕ್ಕೆ ಕಾಸ್ಟಿಂಗ್ ಬಂದು ನಮಗೆ 1,900 ರೂಪಾಯಿ ಇಲ್ಲ 2,000 ರೂಪಾಯಿ. ಎಡ್ಜ್ ಬಂದು 2,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನಿಮಗೆ, ಎಡ್ಜು ಸರ್ವೆ ಮೋಟ್ರು. ಅದನ್ನು ಹಾಕಿ ಥ್ರೆಡ್ ಸ್ಟ್ಯಾಂಡ್ ಆಗಿರ್ಬೋದು. ನೋಡಿ, ಟೇಬಲ್ ಈ ಥರ ಗಲೀಜಿರುತ್ತೆ. ನಾವು ನೋಡಿ, ನಮ್ಮ ಹುಡುಗನ ಬಿಟ್ಟು ಕ್ಲೀನ್ ಮಾಡಿಸ್ತಾಯಿದ್ದೀವಿ. ನೋಡ್ಬೋದು, ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನೋಡಿ, ಈ ಕಂಡೀಷನ್ ಬಂದ್ಬಿಡ್ತೀವಿ. ನಿಮ್ಮ ಟೇಬಲ್ ನೀಟಾಗಿ ಕ್ಲೀನಿಂಗ್ ಮಾಡಿದಾಗ ಈ ಥರ ಕಂಡೀಷನ್ ನೋಡು. ಕೆಲವು ಟೇಬಲ್ ಏನೋ ಈ ಥರ ಹೋಗಿತ್ತು ಅಂದರೆ ಇದಕ್ಕೆ ನಾವು ಪೇಸ್ಟಾಗಿ ಕ್ಲೋಸ್ ಮಾಡಿಬಿಟ್ಟು ಮೇಲೆ ಲೈಟ್ ಪೈಟ್ ಟಚಪ್ ಕೊಟ್ಬಿಡ್ತೀವಿ. ನೀಟ್ ಫಿನಿಶಿಂಗ್ ಬರುತ್ತೆ. ಏನೋ ಫುಲ್ ವುಡ್ ಹೋಗಿತ್ತು ಅಂದರೆ ರಿಪ್ಲೇಸ್ ಮಾಡಿಬಿಡ್ತೀವಿ ಟೇಬಲ್. ನೋಡಿ, ಈ ಥರ ಫಿನಿಶಿಂಗ್ ಬರುತ್ತೆ ನಮಗೆ. ಟೇಬಲ್ ನೀಟಾಗಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ್ರೆ ಈ ಥರ ಫಿನಿಶಿಂಗ್ ಬರುತ್ತೆ. ಆಮೇಲೆ ನಮಗೆ ಸ್ಟಿಚಿಂಗ್ ಕಂಡೀಷನ್ ಬೇಕಲ್ವಾ, ಅದಕ್ಕೆ ನಾವೆಲ್ಲ ನೀಟಾಗಿ ಥ್ರೆಡ್ ಸ್ಟ್ಯಾಂಡು ಹೊಸದು ಹಾಕ್ತೀವಿ. ಥ್ರೆಡ್ ಸ್ಟ್ಯಾಂಡು ಮ್ಯಾಕ್ಸಿಮಮ್ ಒಂದು 500 ರೂಪಾಯಿ ಅಂದ್ಕೊಡಿ. ಥ್ರೆಡ್ ಸ್ಟ್ಯಾಂಡು ಒಂದು ಸರ್ವೆ ಮೋಟ್ರ್ ಒಂದು 2,000 2,500. ಆಮೇಲೆ ಸಣ್ಣ ಪುಟ್ಟ ಒಂದು ಹೊಸ ಸೆಟ್ಲಾಗಿರ್ಬೋದು. ಹೊಸ ಸೆಟ್ಲು ಬಂದು 350, ಒಂದು ಬೇಸಿಕ್ಕಿಂದ 350ರಿಂದ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಸೆಟ್ಲು, ಒಂದು ಲೋಕಲ್ ಸೆಟ್ಲು ಹಾಕೋದೇ ಅದು ಮ್ಯಾಕ್ಸಿಮಮ್. ಒರಿಜಿನಲ್ ಬಂದು 700 ರೂಪಾಯಿ ಬೀಳುತ್ತೆ ಸೆಟ್ಲು. ನಾವು 400 ರೂಪಾಯಿ ಸೆಟ್ಲ್ ಹಾಕ್ತೀವಿ. ಅಂದರೆ ಎಷ್ಟಾಯಿತು, 2,000 ಸರ್ವೆ ಮೋಟ್ರು, ತಿರ್ಗಾ ಥ್ರೆಡ್ ಸ್ಟ್ಯಾಂಡು, ತಿರ್ಗಿ ಸಣ್ಣ ಪುಟ್ಟ ಪಾರ್ಟ್ಸ್ಗಳು 2,000 ಅಂದ್ಕೊಳ್ಳಿ. 8,000 ನಾವು ಒಂದು ಮಿಷಿನ್ಗೆ ಬಂಡವಾಳ ಹಾಕ್ತೀವಿ. 8,000 ಬಂಡವಾಳ ಹಾಕಿದ್ರೆ ತಿರ್ಗಾ ನಾವು ಸೇಲ್ ಮಾಡೋದು 12ರಿಂದ 12.5. ಅಂದರೆ ಒಂದು ಮಿಷಿನ್ಗೆ 4,000 ಟಾರ್ಗೆಟು. ಅಂದರೆ ಎಲ್ಲ ಮಿಷಿನ್ಗೂ ಅದೇ ಥರ 4,000 ಸಿಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವು ಮಿಷಿನು ಫುಲ್ಲು ನಾವು ಹೋಲ್ಸೇಲ್ ತೊಗೊಳ್ತೀವಿ. ಸಿಂಗಲ್ ಮಿಷಿನ್ ಅದೇ ಕೊಡೋಕ್ಕೂ ಕೊಡೋಲ್ಲ ಗೋಡನಲ್ಲಿ. ಕೆಲವರು ಕಂಪ್ನಿಗಳಲ್ಲೇ ಕೊಡೋಲ್ಲ. ಫುಲ್ಲು ಝೀರೋ ಆಗಿರೋದು ಕೂಡ ಕೊಡ್ತಾರೆ. ಅದಕ್ಕೆ ನಾವು ಸ್ವಲ್ಪ ಅಲ್ಲಿಗೆ ಅಮೌಂಟಲ್ಲಿ ಬ್ಯಾಲೆನ್ಸ್ ಆಗುತ್ತೆ ನಮಗೆ. ಓಕೆನಾ, ಇವಾಗ ಗೊತ್ತಾಗಿದೆ ಅಂತ ಕೆಲವರು ನನಗೆ ಮೆಸೇಜ್ ಹಾಕಿದ್ರು, ಅದಕ್ಕೋಸ್ಕರ ಈ ಮಾಹಿತಿ. ಆಮೇಲೆ ಯಾರು ಡೀಲರ್ಗಳಿದ್ರೆ ಬೈಕಬೇಡಿ, ಡೀಟೇಲಾಗಿ ಹೇಳಿರೋದಕ್ಕೆ. ಓಕೆ, ಆದರೆ ನಮ್ಗೆ ಮೆಸೇಜ್ ಮಾಡಿದರು. ಅವ್ರು ಕೆಲವರು ಇನ್ನೂ ಡೀಲರ್ಗಳು ಮಾಡ್ತಾರೆ ಬೇರೆ. ನಾನು ಅವಲೇ ನಿಮ್ಗೆ ಹೇಳಿದೆ ಬೇರೆ ಬ್ರ್ಯಾಂಡ್. ಇವಾಗ ಜುಕ್ಕಿ ಮಿಷಿನ್ 8700 ನೋಡ್ಬೋದು. ಜುಕ್ಕಿ ತಗೋತೀವಿ ಅಂದರೆ ಕಂಪಲ್ಸರಿ ಯಾರೇ ಆಗಿರ್ಬೋದು, ಇಲ್ಲಿ ನಿಮಗೆ ಕಾಣ್ಬೋದು ಬ್ರ್ಯಾಂಡ್ದು ಲೋಗೋ ಇರುತ್ತೆ. ದಯವಿಟ್ಟು ಇದು ನೋಡಿ, ಮೇನ್ ಜುಕ್ಕಿ 8700 ನಿಮ್ಗೆ ಕೊಡ್ತಾಯಿದ್ದೀವಿ ಸರ್, ಒರಿಜಿನಲ್ ಜುಕ್ಕಿ ಅಂತ ಹೇಳ್ತಾರೆ. ದಯವಿಟ್ಟು ಇಲ್ಲಿ ಜುಕ್ಕಿ ಅಂತ ಲೋಗೋ ಇರುತ್ತೆ, ಇದನ್ನು ನೋಡಿ. ಓಕೆನಾ, ನಾನು ಕೊಟ್ಟಿರೋ ಮಾಹಿತಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆ.